ನಮಸ್ಕಾರ ಪ್ರಿಯ ವೀಕ್ಷಕರೇ, ಗೋಕಾಕ ತಾಲೂಕು ಸುಲುದಾಳ ರೈಲ್ವೆ ಗೇಟ್ ಬಳಿ ಆಂಬ್ಯುಲೆನ್ಸ್ಗೆ ದಾರಿ ಯಾರು ಮಾಡಿಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲವು ನಿಯಮಗಳು ಇರುತ್ತವೆ, ಹಾಗಾಗಿ ನಾವು ಏನು ಮಾಡಕ್ಕಾಗಲ್ಲ. ನೀವು ಈ ವಿಡಿಯೋ ನೋಡಿದಾಗ ಮೊದಲನೆಯ ರೈಲ್ವೆ ಹೋಗುವ ವಿಡಿಯೋ ನನಗೆ ಮಾಡಲು ಆಗಿರುವುದಿಲ್ಲ. ಒಂದು ಮಾತು ಹೇಳಬೇಕು ಅಂತ ಅಂದ್ರೆ, ಎರಡನೇ ಟ್ರೈನ್ ಹೋಯಿತು, ಮೂರನೆಯ ಟ್ರೈನು ಹೋಯಿತು. ಗೇಟ್ ಓಪನ್ ಮಾಡಬೇಕು ಅಂತ ಯಾರಿಗೂ ಅನಿಸ್ತಾ ಇಲ್ಲ ಸ್ವಾಮಿ. ಆಗ ನಾವು ನಮ್ಮ ಸಂಸದರಿಗೆ ಫೋನ್ ಮಾಡಿದಾಗ ಪಾಪ ಅವರು ಫೋನ್ ರಿಸೀವ್ ಮಾಡಕ್ಕಾಗ್ಲಿಲ್ಲ. ಮತ್ತೆ ಫೋನ್ ಮಾಡಿದಾಗ ಬಹುಶಃ ಅವರು ಪಿಯ ಇರಬೇಕು, ಫೋನ್ ರಿಸೀವ್ ಮಾಡಿ ಮೇಡನ್ ಅವರು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆಗ ನಾನು ಫೋನ್ ಮಾಡಬೇಕಾ ಅಥವಾ ಅವರೇ ಫೋನ್ ಮಾಡ್ತಾರಂತೆ ಅಂತವರನ್ನು ನಾನು ಕೇಳಿದೆ. ಅವರು ಉತ್ತರಿಸಿದೆ. ನಾನು ಹೇಳಿದೆ ಅವರಿಗೆ ಮೇಡನ್ ಅವರಿಗೆ ಫೋನ್ ಮಾಡಲು ತಿಳಿಸಿರಿ. ಮತ್ತು 1.5 ಗಂಟೆ ಆದ ನಂತರ ನಾನೇ ಫೋನ್ ಮಾಡಿದಾಗ ಮತ್ತೆ ಪಿಯ ಅವರೇ ರಿಸೀವ್ ಮಾಡಿದರು. ಮತ್ತೆ ಅವರಿಗೆ ಸತ್ಯಾಂಶವನ್ನು ಮತ್ತೆ ಅವರಿಗೆ ಹೇಳಿದೆ. ಅವರು ಅಧಿಕಾರಿಗಳ ಜೊತೆಗೆ ಮಾತನಾಡಿ ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿದ್ದಾರೆ. ಅವರು ಕೂಡ ಇನ್ನೂವರೆಗೆ ಫೋನ್ ಮಾಡಿಲ್ಲ. ಅವರ ಫೋನಿಗಾಗಿ ನಾನು ಕಾಯುತ್ತೇನೆ. ಪ್ರೇಕ್ಷಕರಲ್ಲಿ ವಿನಂತಿ ಏನೆಂದರೆ, ನಮ್ಮ ಪ್ರೀತಮ್ ನ್ಯೂಸ್ನಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ.